ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ತಮ್ಮ ದಾಳಿಯನ್ನ ಇವತ್ತು ಕೂಡ ಮುಂದುವರಿಸಿದ್ದಾರೆ. ಟಾಪ್ 10 ಕ್ಲಬ್ಗಳ ಮೇಲೆ ಇವತ್ತು ಅವರು ದಾಳಿ ಮಾಡಿದ್ದಾರೆ. ಹಂಗೆ ನೋಡಿದ್ರೆ ಟಾಪ್ ಕ್ಲಬ್ಗಳ ಸರದಿ ಆಹಾರ ಸುರಕ್ಷತಾ ಹಾಗೆ ಜಿಬಿಎ ಅಧಿಕಾರಿಗಳು ಕ್ಲಬ್ಗಳ ಮೇಲೆ ದಾಳಿ ಮಾಡಿ ಅಲ್ಲಿರುವಂಥ ಕಿಚನ್ ಅನ್ನ ಜೊತೆಗೆ ಯಾವ ರೀತಿಯಾದಂಥ ಹೈಜೀನ್ ಅನ್ನ ಮೇಂಟೈನ್ ಮಾಡಲಾಗಿದೆ, ಆಹಾರ ಪದಾರ್ಥಗಳ ಗುಣಮಟ್ಟ ಹೇಗಿದೆ ಎಲ್ಲದರ ಕುರಿತಾಗಿ ಅವರು ಪರಿಶೀಲಿಸಿದ್ದಾರೆ. ಯಾವ ಕ್ಲಬ್ಗಳು ಹಾಗಿದ್ರೆ ಸೆಂಚುರಿ ಕ್ಲಬ್, ಕೆಎಸ್ಸಿಎ ಕ್ಲಬ್, ರೇಸ್ ಕೋರ್ಸ್ ಕ್ಲಬ್, ಬೌರಿಂಗ್ ಕ್ಲಬ್, ಕ್ಯಾಥೋಲಿಕ್ ಕ್ಲಬ್, ಬ್ಯಾಡ್ಮಿಂಟನ್ ಕ್ಲಬ್, ಟೆನ್ನಿಸ್ ಕ್ಲಬ್, ವಿಜಯನಗರ ಕ್ಲಬ್, ಮಹಾಲಕ್ಷ್ಮಿ ಲೇಔಟ್ ಕ್ಲಬ್, ಮಲ್ಲೇಶ್ವರಂ ಕ್ಲಬ್ ಮೇಲೆ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಹಾಗೆ ಜಿಬಿಎ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ಕ್ಲಬ್ಗಳಲ್ಲಿ ನಿಷೇಧಿತವಾಗಿರುವಂತಹ ಪ್ಲಾಸ್ಟಿಕ್ ಬಳಕೆ ಕಂಡು ಬಂದಿದೆ. ಅದರ ಜೊತೆಗೆ ಡ್ರೈನೇಜ್ ಬ್ಲಾಕ್ ಆಗಿರುವ ಮಾಹಿತಿ ಕೂಡ ಲಭ್ಯವಾಗಿದೆ. 10 ಕ್ಲಬ್ಗಳಲ್ಲಿ ಬೇಳೆಕಾಳುಗಳ ಮೇಲೆ ಅಂದರೆ ಆ ಪ್ಯಾಕೆಟ್ಗಳ ಮೇಲೆ ಅವಧಿ ಮೀರಿದಂಥ ಬ್ರ್ಯಾಂಡ್ ಪತ್ತೆಯಾಗಿದೆ. ಸಸ್ಯಾಹಾರ ಹಾಗೂ ಮಾಂಸಾಹಾರ ಪದಾರ್ಥಗಳ ಕಲಬೆರಕೆ ಕೂಡ ಈ ಒಂದು ರೇಡ್ನಲ್ಲಿ ಬಟಾಬಯಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕೇವಲ ರೆಸ್ಟೋರೆಂಟ್ ಅಥವಾ ಹೋಟೆಲ್ಗಳಷ್ಟೇ ಅಲ್ಲ, ಟಾಪ್ 10 ಕ್ಲಬ್ಗಳ ಮೇಲೆ ಇವತ್ತು ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಆ್ಯಂಡ್ ಆ ಒಂದು ದಾಳಿಯಲ್ಲಿ ಬಯಲಾಗಿರುವಂತಹ ಸಂಗತಿಯನ್ನು ನಿಮ್ಮ ನ್ಯೂಸ್ ಫಸ್ಟ್ನ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಜಿರಳೆಗಳು ಹರಿದಾಡ್ತಾ ಇದ್ದಾವೆ, ಡ್ರೈನೇಜ್ ಬ್ಲಾಕ್ ಆಗಿದೆ, ಅವಧಿಗೂ ಮೀರಿದಂಥ ಆಹಾರ ಪದಾರ್ಥಗಳು ಸಿಕ್ಕಿದೆ. ಅದರ ಜೊತೆಗೆ ಹೈಜೀನ್ನ ಕುರಿತಾಗೂ ಕೂಡ ಪ್ರಶ್ನೆಗಳಿದ್ದಿದ್ದಾವೆ. ಯಾಕಂದರೆ ಟಾಪ್ ಕ್ಲಬ್ಗಳಲ್ಲಿ ಹಿಂಗಿರುತ್ತಾ ಹೈಜೀನ್? ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಇವತ್ತು ಬೆಂಗಳೂರಿನ ಟಾಪ್ 10 ಕ್ಲಬ್ಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಹಾಗೆ ಜಿಬಿಎ ಅಧಿಕಾರಿಗಳು ದಾಳಿ ಮಾಡಿ ಈ ವ್ಯವಸ್ಥೆಯನ್ನು ಅಥವಾ ಈ ರೀತಿಯಾದಂಥ ಒಂದು ದುಸ್ಥಿತಿಯನ್ನು, ಅವ್ಯವಸ್ಥೆಯನ್ನು ಬಟಾಬಯಲು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಚಂದ್ರು, ಈಗ ಹೋಟೆಲ್ಲು, ಫುಟ್ಪಾತು ಅಥವಾ ರೆಸ್ಟೋರೆಂಟ್ಗಳಲ್ಲಿ ಹೈಜೀನ್ ಓಕೆ ಅಥವಾ ಇರೋದಿಲ್ಲ ಅಂತ ಹೇಳ್ಬೋದು. ಆದರೆ ಟಾಪ್ ಕ್ಲಬ್ಗಳಲ್ಲೂ ಅಂಥದ್ದೇ ಪರಿಸ್ಥಿತಿ ಅಂತಂದರೆ ಇನ್ನು ಜನ ಹೊರಗಡೆ ಹೋಗೋದಕ್ಕೂ ಕೂಡ ಊಟಕ್ಕೆ ಎರಡಲ್ಲ ಒಂದು 4-5 ಬಾರಿ ಯೋಚನೆ ಮಾಡ್ಬೇಕನ್ಸುತ್ತೆ. ಖಂಡಿತವಾಗಿಯೂ ರಾಹುಲ್, ಯಾಕೆಂತಂದ್ರೆ ಈ ಒಂದು ಕ್ಲಬ್ ಏನಿದೆ, ಸೆಂಚುರಿ ಕ್ಲಬ್, ಕೆಎಸ್ಸಿಎ ಆಗಿರ್ಬೋದು, ರೇಸ್ ಕೋರ್ಸ್ ಕ್ಲಬ್ ಆಗಿರ್ಬೋದು, ಬೋರಿಂಗ್ ಕ್ಲಬ್ ಆಗಿರ್ಬೋದು, ಕ್ಯಾಥಲಿಕ್ ಆಗಿರ್ಬೋದು, ಈ ರೀತಿಯಾದಂತಹ ವಿಜಯನಗರ ಕ್ಲಬ್, ಮುಖ್ಯವಾಗಿ ಅಲ್ಲಿರುವಂತಹ ಸುತ್ತಮುತ್ತ ನಿವಾಸಿಗಳೆಲ್ಲರೂ ಕೂಡ ವಿಜಯನಗರ ಕ್ಲಬ್ ಅಲ್ಲಿ ಸಾಕಷ್ಟು ಊಟಕ್ಕಾಗಿರ್ಬೋದು ಅಥವಾ ಕಾಲವನ್ನ ಕಳೀಲಿಕ್ಕೆ ಹೋಗ್ತಾರೆ. ಅಂತ ಜಾಗದಲ್ಲೇ ಸಾಕಷ್ಟು ಒಂದು ಅನ್ಹೈಜಿನಿಕ್ ಆಗಿ ಒಂದು ಫುಡ್ ಇದೆ ಅನ್ನುವಂತಹದ್ದು ಸದ್ಯಕ್ಕೆ ಗೊತ್ತಾಗಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಫುಡ್ ಸೇಫ್ಟಿ ಆಫೀಸರ್ಸ್ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂತಹದ್ದು. ಇನ್ನು ಅದನ್ನು ಹೊರತುಪಡಿಸಿದ್ರೆ ಕೆಎಸ್ಸಿಎ ಅನ್ನುವಂತಹ ಒಂದು ದೊಡ್ಡ ಸಂಸ್ಥೆ ಏನಿದೆ, ಆ ಒಂದು ಸಂಸ್ಥೆಯ ಕ್ಲಬ್ ಅಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಫುಡ್ ಸೇಫ್ಟಿ ಆಫೀಸರ್ಗಳು ರೈಡ್ ಮಾಡಿದಂತ ಸಂದರ್ಭದಲ್ಲಿ ಒಂದು ಗೊತ್ತಾಗಿರುವಂತಹದ್ದು ಏನಂತಂದ್ರೆ, ಅಲ್ಲಿ ಏನು ಫುಡ್ ತಯಾರು ಮಾಡ್ತಾರೆ ಅವರು ಕಂಪ್ಲೀಟ್ ಆಗಿ ಅನ್ಹೈಜಿನಿಕ್ ಆಗಿರುವಂತಹದ್ದು, ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ ಅನ್ನ ಬಳಸುವಂತಹದ್ದು, ಮತ್ತೆ ಡ್ರೈನೇಜ್ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದೆ. ಜೊತೆಗೆ ಅಲ್ಲಿದ್ದಂತಹ ಆಹಾರ ಪದಾರ್ಥಗಳೇನಿದಾವೆ ಆ ಆಹಾರ ಪದಾರ್ಥಗಳ ಮೇಲೆ ಎಕ್ಸ್ಪೈರಿ ಡೇಟ್ ಆಗ್ಲಿ, MRP ಆಗ್ಲಿ ಯಾವುದು ಕೂಡ ಮೆನ್ಷನ್ ಆಗಿರಲಿಲ್ಲ. ಜೊತೆಗೆ ಫ್ರೋಜನ್ ಸ್ಟೋರೇಜ್ ರೂಮ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಎಲ್ಲೊಂದ್ ಕಡೆ ಜಿರಳೆಗಳು ಓಡಾಡುವಂತಹ ಒಂದು ಜಾಗ ಆಗಿದೆ. ಜೊತೆಗೆ ವೆಜ್ ಅಂಡ್ ನಾನ್ ವೆಜ್, ಈಗ ಎಲ್ಲಾದ್ರೂ ಕ್ಲಬ್ಗಳಿಗೆ ಹೋದ್ರೆ ನಾನು ಇವತ್ತು ಅವು ಏನು ಯಾವುದೇ ರೀತಿಯಾದಂತಹ ಮಾಂಸಾಹಾರವನ್ನ ಸೇವಿಸಲ್ಲ ಅನ್ನುವಂಥವ್ರು, ಅವರು ವೆಜ್ ಅನ್ನ ತಿಂತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಅದು ಒಂದ್ ರೀತಿಯಲ್ಲಿ ಭ್ರಮೆ ಆಗುತ್ತೆ. ಯಾಕೆಂತಂದ್ರೆ ಇಲ್ಲಿ ವೆಜ್ ಅಂಡ್ ನಾನ್ ವೆಜ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಸೊ ಅದು ಕೂಡ ಕಂಡು ಬಂದಿರುವಂತಹದ್ದು. ಇನ್ನು ಸಾಕಷ್ಟು ಫಿಶ್ ಸಂಬಂಧಪಟ್ಟಂತೆ ಹಳೇ ತುಂಬಾ ಕೊಳೆತು ಹೋಗಿರುವಂತಹ ಫಿಶ್ ಗಳನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂತಹದ್ದು. ಹೀಗಾಗಿ ಸಾಕಷ್ಟು ಫುಡ್ ಸೇಫ್ಟಿ ಆಫೀಸರ್ಗಳು ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಟಾಪ್ 10 ಬೆಂಗಳೂರಿನ ಕ್ಲಬ್ಗಳೇನಿದ್ದಾವೆ ಅಲ್ಲೆಲ್ಲರಿಗೂ ಕೂಡ ಅನ್ಹೈಜಿನಿಕ್ ಆಗಿ ಫುಡ್ ತಯಾರು ಮಾಡ್ತಾ ಇರುವಂತಹದ್ದು ಕಂಡು ಬಂದಿದೆ. ರಾಹುಲ್. ರೈಟ್ ಚಂದ್ರಶೇಖರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.